ಎಲ್ಲ ಸ್ನೇಹಿತರಿಗೂ ಕನ್ನಡ ಪ್ರೋಟೆಕ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಂತು ಮಹಿಳೆಯರಿಗೆ ಜಮೆ ಆಗಲಿಕ್ಕೆ ಶುರುವಾಗಿದೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ನಾನು ಇಂದಿನ ವಿಡಿಯೋದಲ್ಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ ಈ ಥರ ಕೆಲವು ಜಿಲ್ಲೆಗಳಿಗೆ ತುಂಬ ಜನ ಮಹಿಳೆಯರಿಗೆ ಈ ಒಂದು 20ನೇ ಕಂತಿನ ಹಣ ಜಮೆ ಆಗಿದೆ. ಸರಿನಾ? ಇನ್ನೂ ತುಂಬ ಜಿಲ್ಲೆಗಳಿಗೆ ಅಂದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ 1.2 ಕೋಟಿ ಮಹಿಳೆಯರಿದ್ದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಕೀಮ್ನ ಅಂಡರ್ನಲ್ಲಿ ಬರುವಂಥವ್ರು. ಎಲ್ಲರಿಗೂ 2,000 ರೂಪಾಯಿ ಹಣ ಒಂದೇ ಸತಿ ಜಮೆ ಆಗಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಬ್ಯಾಂಕ್ಗಳು ತಮ್ಮ ಖಾತೆಗಳಿಂದ ಜನರ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಈ ವಾರದೊಳಗೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಹಣನ ಜಮೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿರೋದು. ಸೊ ನಾನು ಇಂದಿನ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಮುಖಾಂತರವಾಗಿ ನಿಮಗೆ ಪ್ರೂಫ್ನ ಕೊಟ್ಟಿದ್ದೆ. ಈ ಸಲ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು, ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಹೇಗೆ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಮಾಹಿತಿ ಅಪ್ಡೇಟು ಅಥವಾ ಈ ಮಾಹಿತಿ ನಾನು ಹೇಳೋವಂಥ ಮಾಹಿತಿ ಕರೆಕ್ಟಾಗಿ ಕೇಳಿಸ್ಕೋಬೇಕು. 21, 22ನೇ ಕಂತಿನ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಇಲ್ಲ ಇನ್ನೂ. ಸರಿನಾ? ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಆಗಿರ್ಬೋದು, ಸಿದ್ದರಾಮಯ್ಯ ಕಡೆಯಿಂದ ಆಗಿರ್ಬೋದು, ಈ ಒಂದು 21, 22ನೇ ಕಂತಿನ ಹಣದ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ. ಸೊ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ನಾನು ಖಂಡಿತವಾಗಲೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನೀವು ಯಾವುದೇ ಥರ ಫೇಕ್ ನ್ಯೂಸು, ರೂಮರ್ಸು ಹಬ್ಸೋದು ಬೇಡ. ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸರಿನಾ? ಇನ್ನು ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣದ ಸ್ಟೇಟಸ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಥವಾ ಇಂದಿನ ಹಣದ ಕಂತಿನ ಸ್ಟೇಟಸ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದಾದರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಇಲ್ಲಿ ಸ್ಕ್ರೀನ್ ನೋಡ್ತಾ ಇರ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಬರಬೇಕಾಗುತ್ತೆ. ಪ್ಲೇಸ್ಟೋರ್ನಲ್ಲಿ ನೀವು ಏನು ಮಾಡಬೇಕು, ಡಿ ಬಿ ಟಿ ಕರ್ನಾಟಕ. ಸೊ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಮೊದಲನೇ ಆಪ್ಷನ್ನೇ ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಇಲ್ಲಿ ನೀವು ಕೆಳಗೆ ನೋಡ್ತಿರ್ಬೋದು, ಎಲ್ಲ ಡೀಟೇಲ್ಸ್ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಸಹ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಪ್ರೋಸೆಸ್ನ ಮಾಡ್ತಾಯಿದ್ದೀನಿ ನೀವು ಅದೇ ಥರ ಪ್ರೋಸೆಸ್ ಮಾಡಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಒಂದೇ ಒಂದು ಗೃಹಲಕ್ಷ್ಮಿ ಮಾತ್ರ ಸ್ಟೇಟಸ್ ಅಲ್ಲ, ಅನ್ನಭಾಗ್ಯದು ಚೆಕ್ ಮಾಡ್ಕೋಬೋದು. ಬೇರೆ ನಿಮ್ಮ ಯಾವುದೇ ಥರ ಪಿಂಚಣಿ ಅಮೌಂಟ್ ಬರ್ತಿರುತ್ತಲ್ಲ ಅದು ಎಲ್ಲ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಈಗ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವೇನು ಮಾಡಬೇಕು, ಇಲ್ಲಿ ಅಲೋ ಡಿ ಬಿ ಟಿ ಟು ಮೇಕ್ ಆ್ಯಂಡ್ ಮ್ಯಾನೇಜ್ ಫೋನ್ ಕಾಲ್ಸ್ ಅಂತಿದೆಯಲ್ಲ, ಅಲೋ ಕೊಡಿ. ಸೊ ಇಲ್ಲಿ ಬೆನಿಫಿಷಿಯರ್ನ ಆ್ಯಡ್ ಮಾಡಬೇಕಾಗುತ್ತೆ ಫಸ್ಟು. ಸೊ ನೀವು ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಕೇಳುತ್ತೆ. ಸೊ ನಾನು ಎಕ್ಸಾಂಪಲ್ ಆಗಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ತೀನಿ. ಆಲ್ರೆಡಿ ರಿಜಿಸ್ಟರ್ ಆಗಿದೆ ಈ ಒಂದು ಆಧಾರ್ ಕಾರ್ಡ್ ನಂಬರು, ಬಟ್ ನಿಮಗೆ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇರೋದು ಅಷ್ಟೇ. ಈ ಥರ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆಧಾರ್ ಕಾರ್ಡು ಯಾವ ನಂಬರಿಗೆ ಲಿಂಕ್ ಆಗಿರುತ್ತೋ ನಿಮಗೆ ಗೊತ್ತಿರ್ಬೋದು. ಈ ಒಂದು ಆಧಾರ್ ಕಾರ್ಡ್ ಯಾವ ನಿಮ್ಮ ಮೊಬೈಲಿಗೆ ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ನೀವು ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಈಗ ಕೆಳಗಡೆ ಗೆಟ್ OTP ಅಂತ ಒಂದು ಆಪ್ಷನ್ ಇದೆಯಲ್ಲ, ಆ ಒಂದು OTP ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್, ಈ ಒಂದು ಆಧಾರ್ ಕಾರ್ಡಿಗೆ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ನಂಬರಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೆಲವೊಂದು ಮೊಬೈಲಲ್ಲಿ ಡೈರೆಕ್ಟಾಗಿ ಕಾಣುತ್ತೆ. ಇಲ್ಲಾಂದರೆ ಮೆಸೇಜ್ ಮುಖಾಂತರ ಬರೋದ OTPನ ನೀವು ಇಲ್ಲಿ ಟೈಪ್ ಮಾಡಿಬಿಟ್ಟು ವೆರಿಫೈ OTP ಅಂತ ಕೊಡಬೇಕಾಗುತ್ತೆ. ಅದ ನಂತರ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಕ್ರಿಯೇಟ್ MPIN ಅಂತಿದೆ. ಸೊ MPIN ಅನ್ನೋದು ಒಂದು ಪಾಸ್ವರ್ಡ್ ರೀತಿ. ಸೊ ನಿಮ್ಮ ಮೊಬೈಲ್ಗೆ ಹೇಗೆ ಪಾಸ್ವರ್ಡ್ನ ಟೈಪ್ ಮಾಡಿ ಸೇವ್ ಮಾಡಿರ್ತೀರೋ ಅದೇ ಥರ ಈ ಒಂದು ಡಿ ಬಿ ಟಿ ಕರ್ನಾಟಕ ಆ್ಯಪ್ಗೂ ಸಹ MPIN ಅಂದರೆ ಪಾಸ್ವರ್ಡ್ನ ಸೆಟ್ ಮಾಡಿ ಅಂತ ಕೇಳುತ್ತೆ. ಸೊ ನಾನು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ತೀನಿ. ಇಲ್ಲಿ 4 ಡಿಜಿಟ್ ಕೇಳ್ತಾರೋ 4 ನಂಬರ್ನ ಪಾಸ್ವರ್ಡ್ನ ಸೆಟ್ ಮಾಡಿ ಅಂತ. ನಾನು ಒಂದು 4 ಡಿಜಿಟ್ ನಂಬರ್ ಸೆಟ್ ಮಾಡ್ತೀನಿ. ಸೊ ಫಸ್ಟು ಮೇಲೆ ಇರುವ 4 ಡಿಜಿಟ್ನ ಕೆಳಗಡೆ ಕನ್ಫರ್ಮ್ ಮಾಡೋದಕ್ಕೆ ಇನ್ನೊಂದು ಸತಿ ಟೈಪ್ ಮಾಡಿ ಕೆಳಗೆ ನಂತರ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಅಂದರೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಿಂದ ಅದು ನನಗೆ ಆಲ್ರೆಡಿ ಪ್ರೆಸೆಂಟ್ ಅಂತ ತೋರಿಸ್ತದೆ. ನಿಮಗಾದರೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ತೋರಿಸುತ್ತೆ. ಓಕೆನಾ? ರಿಜಿಸ್ಟರ್ ಆದ ನಂತರ ನೀವು ಓಕೆ ಒತ್ತಿದ ನಂತರ ಇಲ್ಲಿ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಡಿ ಬಿ ಟಿ ಆ್ಯಪಲ್ಲಿ. ಇಲ್ಲಿ ಏನು ಮಾಡಬೇಕು, ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ
ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಕೆಳಗಡೆ ಒಂದು ಹೆಸರು ಕಾಣಿಸ್ತಿದೆ, ಆ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಎಂಟರ್ ಎಮ್ ಪಿನ್ ಅಂತ ಇದೆಯಲ್ಲ, ಅಲ್ಲಿ ಏನು ಟೈಪ್ ಮಾಡಬೇಕು ಅಂದರೆ ನೀವು ನಿಮಗೆ ಆವಾಗಲೇ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡಬೇಕು. ಸೊ ಪಾಸ್ವರ್ಡ್ನ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿದ ನಂತರ ಲಾಗಿನ್ ಅನ್ನೋದಿದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸಕ್ಸಸ್ಫುಲಿ ನಾವು ಒಂದು ಪೇಜ್ನ ಓಪನ್ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇಂಟರ್ಫೇಸ್ ಇರುತ್ತೆ, ಈ ರೀತಿಯಾಗಿ ಪೇಜ್ ಕಾಣಿಸುತ್ತೆ ನಮಗೆ. ಪೇಮೆಂಟ್ ಸ್ಟೇಟಸ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಪ್ರೊಫೈಲ್, ಆಮೇಲೆ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂದರೆ ಈ ಒಂದು ಆ್ಯಪ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಹೆಸರು, ಅಂದರೆ ಮಹಿಳೆಯರು ಯಾರಿದ್ದಾರೋ ಅವರ ಹೆಸರು, ಅವರ ಅಡ್ರೆಸ್ಸು, ಹಾಗೆ ಅವ್ರ ಡೇಟ್ ಆಫ್ ಬರ್ತು, ಫೋನ್ ನಂಬರ್ ತೋರಿಸುತ್ತೆ. ಓಕೆನಾ. ನೆಕ್ಸ್ಟು ಬ್ಯಾಕ್ ಬಂದ್ಬಿಟ್ಟು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್. ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಯಾವುದೇ ಥರ ಪಿಂಚಣಿ ಅಮೌಂಟು ನಿಮ್ಮ ಖಾತೆಗಳಿಗೆ ಅಂದರೆ ಪಾಸ್ಬುಕ್ಕಿಗೆ ಬರಬೇಕಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ತುಂಬ ಸತಿ ಹೇಳಿರ್ತೀನಲ್ಲ. ಸೊ ಅದನ್ನು ಚೆಕ್ ಮಾಡೋದಕ್ಕೆ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಕಾರ್ಡ್ ಇನ್ ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿದ್ರೆ, ನಾನು ಟೈಪ್ ಮಾಡ್ತೀನಿ ನೋಡಿ, ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ ಗೆಟ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಸ್ವಲ್ಪ ಏನೋ ಸರ್ವರ್ ಇಶ್ಯೂ ಇರೋದ್ರಿಂದ ಇದು ಓಪನ್ ಆಗ್ತಿಲ್ಲ. ಬಟ್ ನಿಮಗೆ ಏನಂತ ಓಪನ್ ಆಗುತ್ತಂದರೆ, ನಿಮ್ಮ ಈಗ ಆಧಾರ್ ಕಾರ್ಡ್ ನಂಬರ್ ಏನಾದ್ರು ಕೆನರಾ ಬ್ಯಾಂಕಿಗೆ ಸೀಡಿಂಗ್ ಆಗಿತ್ತು ಅಂದರೆ ಕೆನರಾ ಬ್ಯಾಂಕ್ ಅಂತ ತೋರಿಸ್ಬಿಟ್ಟು ಅದ್ರ ಪಕ್ಕದಲ್ಲೇ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಆಗಿಲ್ಲ ಅಂದರೆ ನಾಟ್ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಸರಿನಾ. ಆ ರೀತಿ ಸೀಡಿಂಗ್ನ ಟೆಸ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಸ್ಕೀಮ್ನ ಅಂಡರಲ್ಲಿ ನಿಮಗೆ ಎಷ್ಟೆಷ್ಟು ಅಮೌಂಟ್ ಬರ್ತದೆ, ಯಾವ ತಿಂಗಳಲ್ಲಿ ನಿಮಗೆ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಸೊ ಇಲ್ಲಿ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಬಂದದ್ದು ಈ ಪೇಜ್ ಬೇಕಾಗಿರೋದಲ್ವಾ. ಇಲ್ಲಿ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಮನಸ್ವಿನಿ ಬಿಡಿ, ಅದು ಬೇರೆ ಸ್ಕೀಮು. ನಮಗೆ ಬೇಕಾಗಿರೋದು ಅನ್ನಭಾಗ್ಯ ಸ್ಕೀಮು ಹಾಗೆ ಗೃಹಲಕ್ಷ್ಮಿ ಸ್ಕೀಮು. ಸೊ ಅನ್ನಭಾಗ್ಯ ಸ್ಕೀಮ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯಾವ ತಿಂಗಳಿನಲ್ಲಿ, ಇಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಇಯರು, ಪ್ರೀವಿಯಸ್ ಇಯರ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು 2024-25 ಸೆಲೆಕ್ಟ್ ಮಾಡ್ತೀನಿ. ಸೊ ನಮಗೆ ಲಾಸ್ಟ್ ಈ ಒಂದು ಅಮೌಂಟ್ ಕ್ರೆಡಿಟ್ ಆಗಿರೋದು ಯಾವಾಗಪ್ಪ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ನಲ್ಲಿ 30/3/2025 ಅಂದರೆ 3ನೇ ತಿಂಗಳಲ್ಲಿ ಈ ಒಂದು 340 ರೂಪಾಯಿ ಅಮೌಂಟು ನಮ್ಮ ಖಾತೆಗಳಿಗೆ ಜಮೆ ಆಗಿದೆ ಅಂತ ಗೊತ್ತಾಗಿದೆ. ಸೊ ಇದೇ ರೀತಿ ಅನ್ನಭಾಗ್ಯ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು, ಯಾವ ತಿಂಗಳು ಅಂತ ಎಲ್ಲ ಚೆಕ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ನೆಕ್ಸ್ಟು ಗೃಹಲಕ್ಷ್ಮಿ. ಈಗ ನಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟ್ ಬಂದಿದೆಯಲ್ಲ ಅಂತ ಚೆಕ್ ಮಾಡೋದು ಹೇಗೆ. ಸೊ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 2024-25 ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಫುಲ್ಲು ಕೆಳಗಡೆ ಹೋದರೆ ನಮಗೆ 31/3/2025 2,000 ಅಮೌಂಟು ಕ್ರೆಡಿಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸರಿನಾ. ಈಗ ಕರೆಂಟ್ ಮೇಲೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು 5/6/2025 ಅಂದರೆ ಹೋದ ವಾರದ 5ನೇ ತಾರೀಕಿನಲ್ಲಿ 6ನೇ ತಿಂಗಳಿನಲ್ಲಿ ಈ ಒಂದು 2,000 ರೂಪಾಯಿ ಅಮೌಂಟು ಸಕ್ಸಸ್ಫುಲ್ ಆಗಿ ನಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಸೊ ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ನಮಗೆ ಇಲ್ಲಿ ಇದೆಲ್ಲ ಆರಾಮ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಅಂತ ತೋರಿಸ್ತದೆ. ಇವ್ರ ಹೆಸರಿಗೆ, ಇವ್ರ ಖಾತೆಗೆ ಈ ಒಂದು 2,000 ರೂಪಾಯಿ ಅಮೌಂಟು ಜಮೆ ಆಗಿದೆ ಅಂತ ಗೊತ್ತಾಗ್ತದೆ. ಇದೇ ರೀತಿ ನೀವು ಸಹ ನಿಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಈಗ ಗೊತ್ತಾಯ್ತಲ್ಲ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಅನ್ನೋದನ್ನ ಹೇಗೆ ಸ್ಟೇಟಸ್ ಚೆಕ್ ಮಾಡ್ಕೊಳೋದು ಅಂತ. ಇದು ಒನ್ ಆಫ್ ದ ಪ್ರೋಸೆಸ್ ಅಷ್ಟೇ. DBTಯಲ್ಲಿ ಒಂದು ಪ್ರೋಸೆಸ್ಸು. ನೆಕ್ಸ್ಟು ನೀವು ಬ್ಯಾಂಕಲ್ಲೂ ಚೆಕ್ ಮಾಡ್ಕೋಬೋದು, ಅಥವಾ ಮಾಹಿತಿ ಕಣಜ ಅನ್ನೋ ಒಂದು ವೆಬ್ಸೈಟ್ ಇದೆ, ಅಲ್ಲೂ ಸಹ ಚೆಕ್ ಮಾಡಿಕೊಂಡು ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ತರಹ ಪಿಂಚಣಿ ಅಮೌಂಟ್ನ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಹಾಗಿದ್ದರೆ ತುಂಬ ಜನ ಮಹಿಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ